CPWD ಹಾಲಿಡೇ ಹೋಮಲ್ಲಿ ಬ್ರೇಕ್ಫಾಸ್ಟು ಪೋಹ ಆ್ಯಂಡ್ ಜಲೇಬಿ ಸೂಪರಾಗಿದೆ. ಬಿಸಿ ಬಿಸಿ ಇದೆ. ತಿಂದ್ಬಿಟ್ಟು ಲೆಟ್ ಸ್ಟಾರ್ಟ್ ದ ಡೇ. ವೆದರ್ ಕೂಡ ತುಂಬ ಚೆನ್ನಾಗಿದೆ. ಮಳೆ ಬಂದಿಲ್ಲ, ಬಟ್ ಪ್ಲೆಸೆಂಟ್ ಆಗಿದೆ ತುಂಬ. ನೋಡೋಣ ವಾಟ್ ಆಲ್ ವಿ ಕ್ಯಾನ್ ಕವರ್ ಟುಡೇ ಅಂತ. ಒಂದು 4-5 ಪ್ಲೇಸಸ್ ಇದೆ ತಲೆಯಲ್ಲಿ. ಲೆಟ್ ಸಿ. ಬಟ್ ಈ ಬ್ರೇಕ್ಫಾಸ್ಟ್ ಮಾತ್ರ ಕಾದಿದ್ದಕ್ಕೂ ವರ್ತು. ಹಾಫ್ ಆನ್ ಅವರ್ ಕಾದಿದ್ದೀನಿ, ಬ್ರೇಕ್ಫಾಸ್ಟ್ಗೆ ರೆಡಿಯಾಗಿರಲಿಲ್ಲ. ನೈಸ್. ಕಾಂಚ್ ಮಂದಿರ್, ಇದು ಒಂದು ಜೈನ್ ಮಂದಿರ್. ಇದು ಫುಲ್ ಆಫ್ ಗ್ಲಾಸ್ ಆ್ಯಂಡ್ ಮೆಟಲ್ ಮಾಡಿದ್ದಾರೆ. ಬರ್ತನ್ ಬಜಾರ್ ರೋಡ್ ಇದು. ಬರೀ ಸ್ಟೀಲ್ ಪಾತ್ರೆ ಅಂಗಡಿಗಳು ನೋಡಿ. ಬಿಲ್ಡಿಂಗ್ ಫುಲ್ಲು ಹೆಂಗೆ ಸ್ಟೀಲ್ ಪಾತ್ರೆಗಳು ಜೋಡಿಸಿಟ್ಬಿಟ್ಟಿದ್ದಾರೆ ಎಲ್ಲ. ಈಗ ಓಪನ್ ಮಾಡ್ತಾ ಇದ್ದಾರೆ. ಈಗಿನ್ನ 10 ಗಂಟೆ ಆಗ್ತಾಯಿದೆ. ಫುಲ್ಲು ಸ್ಟೀಲ್ ಪಾತ್ರೆಗಳು. ಶ್ರೀ ಗೋಪಾಲ್ ಮಂದಿರ್, ಇದು ರಾಜವಾಡ ಏರಿಯಾ. ಇದು ಶ್ರೀಮತಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಅರಮನೆ ಜಾಗ. ಇದು ರಾಜವಾಡ ಪ್ಯಾಲೇಸ್ ಗ್ರೌಂಡ್. ರಾಜವಾಡ ಅಹಲ್ಯಾಬಾಯಿ ಹೋಳ್ಕರ್ ಅವರ ಅರಮನೆ. ರಾಜವಾಡ ಪ್ಯಾಲೇಸ್, ಇಂದೋರ್. ಶ್ರೀಮತಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಅರಮನೆ, ರಾಜ ಪರಂಪರೆ ಇದ್ದ ಅರಮನೆ. ಮಹೇಶ್ವರ್ ಬಂದು ಇಳಿದಿದ್ದೀನಿ. 3 hours ಆಯಿತು ಬಸ್ಸಲ್ಲಿ. 11 ಗಂಟೆಗೆ ಹೊರಟಿದ್ದು. 2 ಗಂಟೆ ಇವಾಗ. ಇಲ್ಲಿಂದ ಲೆಫ್ಟ್ ಹೋದರೆ ನದಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದೂರ ಕೇಳಿಕೊಂಡು ನಡ್ಕೊಂಡ ಆಟೋನ ಡಿಸೈಡ್ ಮಾಡಿ ನದಿ ನೋಡಿಕೊಂಡು ಇಲ್ಲೇ ಎಲ್ಲಾದರೂ ಊಟ ಮಾಡಿಬಿಟ್ಟು ಮತ್ತೆ ಇಂದೋರ್ಗೆ ರೈಟ್ ತಗೊಳ್ಬೇಕು. ನೋಡೋಣ. ನರ್ಮದಾ ನದಿ. ಶ್ರೀ ದ್ವಾರಕಾಧೀಶ್ ಮಂದಿರ್, ನರ್ಮದಾ ನದಿಗೆ ಹೋಗೋ ದಾರಿಲಿ. ಮಹೇಶ್ವರಲ್ಲಿ ನರ್ಮದಾ ನದಿ ಘಾಟ್ ಬಂದೆ. ನರ್ಮದಾ ಜಗದಂಬ, ನರ್ಮದಾ ನರ್ಮದಾ ನರ್ಮದಾ. डुबकी लगाए हरि प्रभु का नाम लेके. चलो ट्राई करते हैं. ನರ್ಮದಾ ಸ್ನಾನ ಆಯಿತು. ಧನ್ಯ. ಡುಬ್ಕಿ ಹಾಕೇ ಬಿಟ್ಟ, ಸ್ನಾನ ಮಾಡೇ ಬಿಟ್ಟ. ನರ್ಮದಾ ನದಿ ಎಷ್ಟು ವಿಶಾಲವಾಗಿದೆ, ಎಷ್ಟು ದೊಡ್ಡದಾಗಿದೆ ನರ್ಮದಾ ನದಿ. ನರ್ಮದಾ ಘಾಟ್ ಎಲ್ಲಿ ನೋಡಿದ್ರೂ ನೀರು, ಎಲ್ಲಿ ನೋಡಿದ್ರೂ ನೀರು, ಅಲ್ಲಿವರೆಗೂ ನೀರು. ಪುಣ್ಯ ಅಂದರೆ ಇವತ್ತು ಮಳೆ ಇಲ್ಲ, ಚೆನ್ನಾಗಿ ಬಿಸಿಲು ಬಂದಿದೆ. ಸೊ ತುಂಬ ಖುಷಿ ಆಯಿತು.
ಇದು ಅಹಿಲ್ಯ ಫೋರ್ಟ್, ಅಹಿಲ್ಯಾಬಾಯಿ ಹೋಳ್ಕರ್ ಅಮ್ಮನವ್ರು ಮಾಡಿದ್ದು. ನರ್ಮದಾ ಘಾಟ್ ಮಾಡಿದ್ದು ಅವರೇ, ದೇವಸ್ಥಾನಗಳು ರೆನೋವೇಷನ್ ಮಾಡಿದ್ದು ಅವರೇ. ಉಜ್ಜಯಿನಿ, ಓಂಕಾರೇಶ್ವರ್, ಕಾಶಿ ವಿಶ್ವನಾಥ ದೇವಸ್ಥಾನ ಎಲ್ಲ ಚೆನ್ನಾಗಿದೆ ನೀರು. ಒಳ್ಳೆ ಲೆಮನ್ ಜ್ಯೂಸ್, ಶಿಕಂಜಿ ನದಿ ದಡದಲ್ಲಿ. ಕ್ಯಾ ಬಾತ್ ಹೈ. ಊಟ ಕೊಡಪ್ಪ ಅಂದರೆ ಎಷ್ಟು ಗ್ರ್ಯಾಂಡ್ ಊಟ ಕೊಡ್ತಾರೆ. ದಾಲ್, ಫ್ರೈಡ್ ರೈಸ್, ರೋಟಿ ಕೇಳಿದ್ದೀನಿ, ಬರಬೇಕಿದೆ. ಈ ಊಟ ಮಾಡಿ ಇಂದವ್ರಿಗೆ ದಾಲ್. ಶುಭ ಅವಸರ್ ಫ್ಯಾಮಿಲಿ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ. ಫುಡ್ಡಂತೂ ತುಂಬಾ ಚೆನ್ನಾಗಿತ್ತು. ನದಿಲಿ ಸ್ನಾನ ಮಾಡ್ಕೊಂಬಂದಿದ್ದಕ್ಕೂ ಏನೋ ಹಸಿವು ಚೆನ್ನಾಗಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊಪ್ಪಿನ ಹುಳಿ. ಎಲ್ಲಿದ್ದೀವಿ? ಮಹೇಶ್ವರಿಂದ ಇಂದೋರ್ಗೆ ಹೊರಟಿದ್ದೀವಿ. AC ಬಸ್ ಸಿಕ್ಬಿಟ್ಟಿದೆ. ಫುಲ್ಲು ಜನ ಇದ್ದಾರೆ, ಫುಲ್ಲು ಡಿಮ್ಯಾಂಡ್. ಸೊ ಇವಾಗ 3:45 ಟೈಮು. ಇದು ನಾನ್ ಸ್ಟಾಪ್ ಬಸ್ ಅಂತ. ಸೊ 2 ಅವರ್ಸಲ್ಲಿ ಹೋಗಿ ಸೇರಿಸ್ಬೇಕು ಇಂದೋರು. ಸೊ ಅಲ್ಲಿಗೆ ಹೋಗ್ತಾ ಪ್ಲ್ಯಾನ್ ಮಾಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ. ಈ 3:45 ಅಂದರೆ ಸುಮಾರು 5:45, 6 ಗಂಟೆಗೆ ಸೇರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಅಲ್ಲಿ ಹೋಗ್ಬಿಟ್ಟು ಪ್ಲ್ಯಾನ್ ಮಾಡೋಣ ಇನ್ನೇನಿದೆ ಅಂತ, ಇನ್ನೇನು ನೋಡ್ಬೋದು ಇವತ್ತು ಅಂತ ನೋಡೋಣ. ಊಟ ಆಯಿತು, ಒಳ್ಳೆ ಊಟ ಆಯಿತು, ಒಳ್ಳೆ ನದಿ ಸ್ನಾನ ಆಯಿತು. ಬಿಸಿಲು ಚೆನ್ನಾಗಿತ್ತು, ಈಗಲೇ ಮೋಡ ಹಾಕ್ಕೊಂಬಿಟ್ಟಿದೆ. ಸೊ ಬಟ್ಟೆ ಎಲ್ಲ ಒಣಗಬೇಕು ಇವಾಗ ಚೆನ್ನಾಗಿ. ಒಂದು ನಿದ್ದೆ ತೆಗೆದ್ರೆ ಇಳಿಯೋಷ್ಟೊತ್ತಿಗೆಲ್ಲ ಸರಿ ಹೋಗುತ್ತೆ.